ಸೊ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಾದಯಾತ್ರೆ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಬಿಜೆಪಿ ಪಾದಯಾತ್ರೆ ಭವಿಷ್ಯ ಹೈಕಮಾಂಡ್ ಅಂಗಳದಲ್ಲಿದೆ. ವರಿಷ್ಠರ ಅನುಮತಿಗೆ ವಿಜೇಂದ್ರ ಈಗ ದಿಲ್ಲಿ ಪಯಣಕ್ಕೆ ಸಜ್ಜಾಗಿದ್ದಾರೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಸಿಕ್ಕರೆ ದಿನಾಂಕ ಘೋಷಣೆ ಆಗುವ ಸಾಧ್ಯತೆ ಇದೆ. ಹಾಗಿದ್ದರೆ ಏನು ಪ್ಲಾನು? ಪ್ಲಾನ್ ಎ ಟು ಪ್ಲಾನ್ ಬಿ ಏನದು? ಪ್ಲಾನ್ ಎ ಬದಲಾಗಿ ವಿಜೇಂದ್ರ ಪ್ಲಾನ್ ಬಿ ಪ್ರಸ್ತಾಪವನ್ನು ಕೂಡ ಮಾಡ್ತಾರಂತೆ. ಪ್ಲಾನ್ 1ರ ಪ್ರಕಾರ ದೇವದುರ್ಗದಿಂದ ಬಳ್ಳಾರಿ ಪಾದಯಾತ್ರೆ ಮಾಡೋದು. ಶ್ರೀರಾಮುಲು ಕಡೆಯಿಂದ ಪಾದಯಾತ್ರೆಗೆ ಚಿಂತನೆ ಕೂಡ ನಡೆದಿತ್ತು. ಇದು ವೈಯಕ್ತಿಕ ಪೊಲಿಟಿಕಲ್ ಮೈಲೇಜ್ ಅನ್ನುವಂಥ ಚರ್ಚೆ ಆದ ಹಿನ್ನೆಲೆ ಪಾದಯಾತ್ರೆ ವಿಚಾರಕ್ಕೆ ಬಿಜೆಪಿ ಒಳಗಡೆ ಒಮ್ಮತ ಮೂಡಲಿಲ್ಲ. ಒಮ್ಮತ ಮೂಡದ ಕಾರಣಕ್ಕೆ ಪ್ಲಾನ್ ಎ ಬದಲಾಗಿ ಪಕ್ಷದಿಂದಲೇ ಪಾದಯಾತ್ರೆ ಮಾಡಬೇಕು ಅಂತ ತೀರ್ಮಾನ ಮಾಡಲಾಗಿದೆ. ಪಕ್ಷದ ವೇದಿಕೆಯಲ್ಲಿ ಪಾದಯಾತ್ರೆ ನಡೆಸಬೇಕು ಅನ್ನೋ ಪ್ಲಾನ್. ಜಗಳೂರು ಕ್ಷೇತ್ರದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡೋದು. 11 ಮೀಸಲು ವಿಧಾನಸಭೆ ಕ್ಷೇತ್ರಗಳಲ್ಲಿ ಈ ಪಾದಯಾತ್ರೆ ಸಾಗಲಿಕ್ಕಿದೆ. ಸೊ ಎಲೆಕ್ಷನ್ಗೆ ಪಾದಯಾತ್ರೆಯ ಕಹಳೆಯನ್ನು ಮೊಳಗಿಸ್ತಾರ ಬಿಜೆಪಿ ಅವರು. ಪಾದಯಾತ್ರೆ ನಡೆಸುವ ಮೂಲಕ ಎಲೆಕ್ಷನ್ ಮೂಡ್ ಕ್ರಿಯೇಟ್ ಮಾಡೋದು, ಎಲೆಕ್ಷನ್ ಟ್ರೆಂಡ್ ಸೆಟ್ ಮಾಡೋದಕ್ಕೆ ಬಿಜೆಪಿ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಸದನದ ಹೊರಗೆ ಮತ್ತು ಒಳಗೆ ಹೋರಾಟ, ತಾರ್ಕಿಕ ಅಂತ್ಯದ ಹೋರಾಟ ರೂಪಿಸೋದಕ್ಕೆ ಸಿದ್ಧತೆಗಳು ಬಿಜೆಪಿಯಿಂದ ಆಗ್ತಾ ಇದೆ. ಬಿಜೆಪಿಗರಿಂದ ಎಲೆಕ್ಷನ್ ಟ್ರೆಂಡ್ ಸೆಟ್ ಮಾಡುವ ಪ್ಲಾನ್ ಈ ರೀತಿ ನಡೀತಾ ಇದೆ. ಹನುಮಂತ, ಈಗ ಮೊದಲು ನಾವು ಕೇಳಿಪಟ್ಟಿದ್ದೇನು ಅಂತಂದ್ರೆ, ಈ ಪಾದಯಾತ್ರೆಯನ್ನ ಮಾಡಿದ್ರೆ ಸಮುದಾಯದ ವಿರುದ್ಧ ಒಂದು ರಾಂಗ್ ಮೆಸೇಜ್ ಪಾಸ್ ಆಗುತ್ತೆ. ಸದ್ಯದರಲ್ಲೇ ಬೈ ಎಲೆಕ್ಷನ್ ಇದೆ. ಸೊ ಎಸ್ ಸಮುದಾಯದಿಂದ ಈ ರೀತಿ ಪಾದಯಾತ್ರೆ ನಡೆದು ಅದೇ ಸಮುದಾಯಕ್ಕೆ ರಾಂಗ್ ಮೆಸೇಜ್ ಹೋಗೋದು ಬೇಡ, ಇದು ನಮಗೆ ಇಫೆಕ್ಟ್ ಆಗುತ್ತೆ, ಹಿಂಗಾಗಿ ಬೇಡವೇ ಬೇಡ ಅನ್ನೋಂಥ ಕನ್ಕ್ಲೂಷನ್ಗೆ ಬಂದಿದ್ರಂತೆ. ಇದು ಮತ್ತೆ ಇಲ್ಲಿವರೆಗೂ ಬೆಳವಣಿಗೆ ಆಗಿದೆ. ಯಾವಾಗ ಪಾಟೀಲ್ರೆ, ಸದನ ಪ್ರಾರಂಭ ಆದಾಗಿಂದ ಹಿಡಿದು ಇಲ್ಲಿಯವರೆಗೂ ಬಿಜೆಪಿಯ ಸಿಂಗಲ್ ಲೈನ್ ಅಜೆಂಡಾ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಷ್ಟೇ. ಈ ಸಿಂಗಲ್ ಲೈನ್ ಅಜೆಂಡಾದಿಂದ ಇಡೀ ಕಾಂಗ್ರೆಸ್ ಸರ್ಕಾರ ತಿಪ್ಪರ್ಲಾಗ ಹಾಕಿದ್ರು ಸದನ ನಡೀತಾ ಇಲ್ಲ. ಬಿಜೆಪಿ ದಿನಕ್ಕೊಂದು ಹೋರಾಟ ಮಾಡ್ತಾ ಇದೆ ಸದನದೊಳಗಡೆ ಕಪ್ಪು ಬಾಟೆ ಕಟ್ಕೊಂಡು ಹೋರಾಟ ಮಾಡಿದ್ರು. ಸದನದ ಸುತ್ತಲೂ ಮೊದಲನೇ ಮಾಡಿಯಲ್ಲಿ ಒಂದು ರೌಂಡ್ ಸುತ್ತ ಹೊಡೆದ್ರು. ನಾಳೆನೂ ಕೂಡ ವಿಧಾನಸೌಧ ಮುತ್ತಿಗೆಗೆ ಎಲ್ಲವೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಸದನದ ನಂತರದಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋಂಥ ಚರ್ಚೆ ಇತ್ತು. ಈಗ ನೀವು ಕೂಡ ಹೇಳ್ತಾ ಇದ್ರಿ, ಇಲ್ಲಿ ರಾಮುಲು ಅವರು ಈ ಪ್ರತಿಭಟನೆ ಪಾದಯಾತ್ರೆ ಮಾಡಬೇಕು ಅಂತಂದೇಳಿ. ರಾಜಕಾರಣ ಮೈಲೇಜ್ ಒಬ್ಬರಿಗೆ ಸಿಕ್ಬಿಟ್ರೆ ಎಲ್ಲರೂ ಕೂಡ ಸಹಿಸಲ್ಲ. ಒಬ್ಬ ವ್ಯಕ್ತಿಯ ನಾಯಕತ್ವಕ್ಕೂ ಸಾಮೂಹಿಕ ನಾಯಕತ್ವಕ್ಕೂ ಎರಡು ವ್ಯತ್ಯಾಸ ಇದೆ. ಹಾಗಾಗಿ ಸಾಮೂಹಿಕ ನಾಯಕತ್ವವನ್ನು ವಹಿಸಬೇಕು. ಆ ಸಾಮೂಹಿಕ ನಾಯಕತ್ವಕ್ಕಾಗಿ ಎಲ್ಲರೂ ಕೂಡ ಒಂದಾಗಿದ್ದಾರೆ ಈಗ. ಸೊ ಒಂದಾಗಿನೇ ಇವರೆಲ್ಲರ ಅಭಿಪ್ರಾಯವನ್ನು ಕೇಂದ್ರೀಕರಿಸ್ಕೊಂಡು ಈಗ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಓಕೆ ಅಂದ ತಕ್ಷಣವೇ ವಿಜೇಂದ್ರ ಅವರು ಬಂದು ಎಲ್ಲರ ಜೊತೆಗೆ ಒಂದು ಮಾತುಕತೆಯನ್ನು ಮಾಡಿ ಜಗಳೂರಿಂದ ಪಾದಯಾತ್ರೆ ಮಾಡಬೇಕು ಅಂತ ಇದಿರೋದು. ನೀವು ಹೇಳ್ತಾ ಇದ್ರಿ ಸಮುದಾಯದ ನಡುವೆ ಬಂದಷ್ಟು ಭಿನ್ನಾಭಿಪ್ರಾಯ ಶುರು ಆಗ್ಬೋದು, ವೋಟ್ ಡಿಸ್ಟರ್ಬ್ ಆಗ್ಬೋದು ಅಂತ. ಅಲ್ಲಿ ಆ್ಯಕ್ಚುಲಿ ಡಿಸ್ಟರ್ಬ್ ಆಗಿದ್ದೇನು ಗೊತ್ತಾ? ರಾಮುಲು ವರ್ಸಸ್ ಅದರ್ಸ್ ಎಸ್ ಟಿ ನಾಯಕರು ಅನ್ನೋಂಥ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಆಗಿತ್ತು. ರಾಮುಲು ಅವರೊಬ್ಬರೇ ಮಾಡಿಬಿಟ್ರೆ ನಾವು ಬರಲ್ಲ ಅನ್ನೋಂಥ ಕಾರಣಕ್ಕಾಗಿ ಕೆಲವು ಎಸ್ ಟಿ ನಾಯಕರು ಕೂಡ ಬಿ ಜೆ ಪಿಲಿ ಹಿಂದೆ ಸರಿದಿದ್ರಂತೆ. ಸೊ ಹಂಗಾಗಿ ಅವ್ರನ್ನೆಲ್ಲರನ್ನೂ ಒಗ್ಗೂಡಿಸಿ ಎಲ್ಲರೂ ಸೇರಿ ಒಂದು ಪಾರ್ಟಿ ವೇದಿಕೆಯಲ್ಲಿ ಮಾಡೋಣ. ಪಾರ್ಟಿ ವೇದಿಕೆಯಿಂದ ಮಾಡಿದ್ರೆ ಆ ಕಡೆ ಈ 3 ವರ್ಷ ಏನು 2.5 ವರ್ಷ ಏನು ಸರ್ಕಾರ ರಚನೆ ಆದಾಗಿಂದ ಹಿಡಿದು ಇಲ್ಲಿವರೆಗೂ ನಾವೇನು ಹೋರಾಟ ಮಾಡಿದ್ವಿ, ಘೋಷಣೆ ಕೂಗಿದ್ವಿ, ಪಾದಯಾತ್ರೆಗಳು ಮಾಡಿದ್ವಿ, ಅದು ಒಂದು ಭಾಗ. ಇನ್ನು ಮುಂದೆ ಮಾಡುವಂಥದ್ದು ಈಗ ಎಲೆಕ್ಷನ್ ಟ್ರೆಂಡ್ ಸೆಟ್ ಮಾಡುವಂಥದ್ದು. ಆ ಟ್ರೆಂಡ್ ಸೆಟ್ ಮಾಡಲಿಕ್ಕೆ ಹೋಗಿರುವಂಥದ್ದು ನಮ್ಮ ಗುಸುಗುಸು ಗೋವಿಂದಣ್ಣನ ಕಿವಿಗೆ ಬಿದ್ದಿದ್ದು. ಓಕೆ, ಹೋಗ್ಲಿ, ಅವ್ರೊಂದು ಸ್ವಲ್ಪ ದಿಲ್ಲಿಗೂ ಹೋಗಿ ಬಂದು ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಇಲ್ವೋ ಅನ್ನೋದನ್ನ ಕೇಳ್ಕೊಂಡು ಬಂದ್ಬಿಡ್ಲಿ. ಇದನ್ನು ಒಳನೋಟದಲ್ಲಿ ನಾವು ಹೇಳೋಣ. ಥ್ಯಾಂಕ್ ಯು ಹನುಮಂತ್.